ನಿಮ್ಮ ಸುದ್ದಿ ನಾವು ಬರ್ಬೇಕಾ ಈ ಬೆಳಲ್ಲ ಇರೋದು ನಿರೂಪ ಈ ಬೇಗ ಬರ್ರಿ ಅಲ್ಲ ಬ್ಲಾಸ್ಟ್ ಆಗತ್ತೆ ಅದು ನೋಡಲ್ಲ ಡೀಸೆಲ್ ಟ್ಯಾಂಕ್ ಓಪನ್ ಆದ್ರೆ ಮತ್ತೆ ಸಿವಿಯರ್ ಆಗತ್ತೆ ಆಗಿಲ್ಲ ಆಗುತ್ತದು ಸ್ವಲ್ಪ ಮುಂದೆ ಇವಾಗ ಕಾದರ್ ಸಾಬ್ರು ಫೋನ್ ಮಾಡಿದ್ರಾ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪದ ಅರಸಾಳುವಿನ ಏನು ನೈನಾಮೆಸ್ಸಿನ ಹತ್ರ ಏನು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಏನು ಸ್ಲೀಪರ್ ಗಾಡಿ ಇದೆ. ಈ ಗಾಡಿ ಏನು ಯಂತ್ರ ಚಾಲಕರ ಅಂದ್ರೆ ವಾಹನ ಚಾಲಕರ ಹತ್ರ ಬೆಂಕಿ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಆ ಚಾಲಕರು ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಅವರೊಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ತಕ್ಷಣ ಆ ಕ್ಷಣದಲ್ಲಿ ಗಾಡಿಯನ್ನು ಸೈಡಿಗೆ ಹಾಕ್ಬಿಟ್ಟು ಮತ್ತೆ ಡ್ರೈವರು ಮತ್ತು ಕಂಡಕ್ಟರ್ ಇಬ್ರು ಅಲ್ಲಿರುವಂತಹ ಜನಗಳಿಗೆ ಬಾಗಿಲನ್ನು ಕಿಕ್ಕಿ ಏನು ತುರ್ತು ನಿರ್ಗಮನ ಬಾಗಿಲು ಮತ್ತು ಏನು ಇದು ಎರಡು ಬಾಗಿಲುಗಳನ್ನು ಓಪನ್ ಮಾಡಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿದ್ದಂಗೆ ನೋಡಿಕೊಂಡು ಈ ನಡೆದಂತ ಘಟನೆಯಲ್ಲಿ ಅವರು ಸಾಕಷ್ಟು ಜನರನ್ನ ಬಚಾವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಆ ಡ್ರೈವರು ಮತ್ತು ಕಂಡಕ್ಟರ್ ಸ್ವಲ್ಪ ಹೊಡೆತಗಳು ಬಿದ್ದಿದೆ. ಆದ್ರೆ ಉಳಿದಂತರಿಗೆ ಹಾಗೆ ತಕ್ಷಣ ನಮ್ಮ ಶಾಸಕರಾದಂತಹ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತು ನಮ್ಮ ಸ್ಥಳೀಯರಿಗೆ ಮಾತನಾಡಿ ಈ ತಕ್ಷಣ ಈ ಘಟನೆಗೆ ಹೋಗಿ ಸಾಕಷ್ಟು ಜನರು ಸಹಕರಿಸಬೇಕು ಮತ್ತು ಸ್ಥಳೀಯ ನಮ್ಮ ಏನು ರಿಪ್ಪನ್ಪೇಟೆ ಠಾಣೆ ಅವರಿಗೆ ಸಹ ಒಂದು ವಿಷಯವನ್ನು ತಿಳಿಸಿ ಇದಕ್ಕೆ ತಕ್ಷಣ ಹೋಗಿ ಧಾವಿಸಿ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಅವ್ರು ಕೇಳ್ಕೊಂಡಾಗ ಸಾಕಷ್ಟು ಜನರು ಸ್ಥಳೀಯರು ಬಂದು ಮತ್ತು ಇಲ್ಲಿರುವಂತಹ ಏನು ಆರಕ್ಷಕ ಠಾಣೆ ಮತ್ತೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲಾ ಇಲಾಖೆಯವರು ಬಂದು ಸಾಕಷ್ಟು ಜನರಿಗೆ ಬಂದು ಸಹಕಾರ ಮಾಡಿ ಯಾವುದೇ ರೀತಿಯ ದೊಡ್ಡ ಘಟನೆ ಆಗದಂಗೆ ನೋಡಿಕೊಂಡು ಬಹಳಷ್ಟು ಅನಾಹುತಗಳನ್ನು ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.